ಏ ಮನಿ ಹಾಳಿ, ಯಾರಿಗ್ರಿ? ಯಾರು ಬಂದಾರ? ಯಾರ್ ಯಾಕೆ ಬರ್ಬೇಕು? ಅದಿರಲ್ಲ ತಾಯಿ ಮಗ ಇಬ್ರು ಮನಿ ಹಾಳು ಮಾಡೋರು, ಮನಿ ಮುರುಕ್ರು. ನಿಮಗ ಕರೆದಿದ್ದು ಆವಿಲ್ಲಲ್ಲ, ಮತ್ತ ಅದಕ್ ನಿನ್ ಕರ್ದೆ. ಯಾಕ್ರಿ? ಕುಡಿ ಚಟ ಇದ್ದಿದ್ದಿಲ್ಲ ನಿಮಗ? ಏನ ಕುಡಿಯಾಕ ಕಲ್ತಿರ್ನ? ಹೆಂಗ ನಿಶಾ ಹೆಚ್ಚಾಗಿ ಏನ ಯಾರಿಗಾರ ಏನ್ರ ಅನ್ನೋದನ್ನ ನನಗ ಬಂದ ಅನ್ನಕತ್ತೀರಿ? ಯಾಕಂತ ಕೇಳಾಕತ್ತೀನಿ, ಬಾಳ ಆಗೈತಲ್ಲ. ಏ ಒಂದ್ ಮಾತಾಡಿದೆ ಅಂದ್ರ ಬಾಯ ಬೂಟ ಇಡ್ತೇನೆ. ಮತ್ ಹಂಗಲ್ಲ, ಮತ್ತ ಮನುಷ್ಯಾಳದಿ ಏನದಿಯ ನಿನ್ನ ಕಿಸಬಾಯಿ, ಊರ್ ಕಿಸಬಾಯಿ. ನಿನ್ನ ಮಗ ಏನ್ ಸುದ್ದುಳು ಗುದ್ದಪ್ಪ ಅಂತೇಳಿ ಯಾವ ಹುಚ್ಚ ಹಡ್ಸಿ ಮಗ್ಗ ಮದ್ವಿ ಮಾಡಾಕ್ ಬಡ್ಕೊಂಡಿ ಒಂದ್ ಅಳತಿ. ಅವನು ಏನ್ ಓಡಕತ್ತನ್ನಂಗ್ ಮದ್ವಿ ಮಾಡ್ಕೊಂಡ. ಒಂದು ಹೆಣ್ಣಿನ ನಂಬಿಸಿ ಕುತ್ಗಿ ಕೋದ. ಪಾಪ ಅದ್ರ ಶಾಪ ತಟ್ಲಾರ್ದಂಗ್ ಬಿಟ್ಟೈತಂತ ಮಾಡಿ ಏನ? ಏನ್ರಿ ಹಂಗ್ಯಾಕ್ ಮಾತಾಡಕತ್ತೀರಿ? ಮದುವೆ ಪಾಪ ಹನಿಮಲಿ ಹೋಗ್ಯಾವು, ಆ ಹುಡುಗರ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿರಲ್ಲ. ಮನಸ್ಸರ ಹೆಂಗ್ ಬರ್ತೈತಿ ನಿಮಗ ಮಾತಾಡಕ? ಮನಸ್ಸು ಬರೋದಲ್ಲ, ಇಲ್ಲೇ ಇದ್ದಿದ್ನಂದ್ರ ಕೆರ್ಲೆ ಹೊಡಿತಿದ್ದೆ. ಬರ್ಲಿ ಅವ ಸುಳೆ ಮಗ ಬರ್ಲಿ. ಇವತ್ತು ಎಷ್ಟೊತ್ತಿದ್ರು ನಾಳೆ ಬೆಳಗ್ಗೆ ಎದ್ದು ಬರ್ರಿ ಅಂತ ಹೇಳೀನಿ. ಆದ್ರೂ ಈಗ ರಾತ್ರಿ ಏನ್ ಮಾಡ್ತಾರ ಅನ್ನೋದ ನನಗ್ ಚಿಂತಿ ತಪ್ಪೋಲ್ತು. ಏನ್ ಮಾತಾಡಕತ್ತೀರಿ? ಏನಾತು? ನನ್ಗ ಒಂದು ಲೆಕ್ಕರಿವಂತು. ಏನ ನಿನ್ನ ಸೊಸಿ ಫೋನ್ ಹಚ್ಚಿದ್ಲ ಅಲ್ಲಿಂತ್ರ. ಕುಡ್ದು ಹೆಚ್ಚಾಗಿ ತೂರಾಡಿ ರೋಡ್ನ್ಯಾ ಬಿದ್ದು ಉಳ್ಳಾಡಕತ್ತಾನಂತ ನಿನ್ನ ಮಗ. ಆಕಿ ಹೆದರಿ ಪಾಪ ಹತ್ಕೊಂತ ಫೋನ್ ಮಾಡೈತಿ. ಮಾವ ಇದು ನಮ್ಮೂರಲ್ಲ, ನಮ್ಮ ಭಾಷೆ ಅಲ್ಲ, ನಮ್ಮ ಜನ ಅಲ್ಲ, ಎಲ್ಲಿ ಹೋಗ್ಬೇಕಂತ ದಿಕ್ಕರಿವಲ್ತು ಮಾವ, ಒಬ್ಬಂಟಿಗೆ ಆಗಿ ನಿಂತನಿ, ನಾ ಏನ್ ಮಾಡ್ಬೇಕಂತೇಳಿ ನನಗೆ ಗೊತ್ತಾಗೋಲ್ತು. ಫೋನ್ಯಾಗು ಚಾರ್ಜ್ ಕಡಿಮೆ ಐತಿ, ಎಲ್ಲಿ ಹೋಗಲೆ ಮಾವ ನನಗ್ ಸಾಕಾಗೈತಪ್ಪ ಯಪ್ಪ, ಕುಡ್ದು ಬ್ಯಾಡ್ ಅನ್ನಕಾಗ್ಲಿ ಕುಡ್ದು ಈ ನಮ್ನಿ ಬಿದ್ದಾನ ಇಲ್ಲೇ ಅಂತೇಳಿ ಪಾಪ ಹತ್ಕೊಂತ ಫೋನ್ ಹಚ್ಚಿತ್ತು. ಆಜು ಬಾಜು ಕಿರು ಗಣಮಕ್ಳು ಕೆಟ್ಟದಾಗಿ ನೋಡಾಕತ್ತಾರ. ನಾ ಯಾರನ್ನ ಮಾತಾಡ್ಸ್ಲಿ, ಯಾರನ್ನ ನಂಬಿ ಅವ್ರದ್ದು ಹಿಂದ್ ಹೋಗ್ಲಿ, ನಮ್ಮನ್ ದಡ ಸೇರಿಸ್ತಾರ ಅಂತೇಳಿ ನಾ ಯಾರನ್ನ ಕೇಳಲಿಪ್ಪ ಅಂತ ಹೆದರಿ ಆಳಾಕತ್ತತಿ. ಗೊತ್ತೈತೆ ನಿನಗ? ಗಂಡ ಅದವಂಗ ಹೆಂಡತಿದ ಕಿಮ್ಮತ್ ಇಲ್ದಂಗ ಹೆಂಡತಿನ ಕರ್ಕೊಂಬಂದೇನೇನೋ ಒಂದು ಜವಾಬ್ದಾರಿ ಇಲ್ಲ ಅವ್ ನಿನ್ನ ಮಗ್ಗ. ಕುಡ್ದು ಕಾಸ್ಲೆ ರೋಡ್ನ್ಯಾಗ ಹಂದಿಗತಿ ಬಿದ್ದು ಉಳ್ಳಾಡಕತ್ತಾನಂತ. ನಂಗಾರ ಹೆಂಡತಿನ ಬಾಳ್ವೆ ಮಾಡಿಸು ಲಕ್ಷಣ. ಹೊಟ್ಟಿಗೆ ಅನ್ನ ತಿಂತಾನ, ಸಗಣಿ ತಿಂತಾನ ನಿನ್ನ ಮಗ. ಅನ್ನ ಅಂತರೂ ತಿನ್ನಂಗಲ್ಲ, ತಿಂದಾರಾದ್ರೂ ತಿಳ್ಕೊಂತಿದ್ರ. ಅಯ್ಯೋ ದೇವ್ರಿ, ಹಿಂಗ್ ಮಾಡ್ಯಾನಂತ ಇದೆಯಂತ ಹೇಳ್ತೀರಿ? ಇದು ಕಲ್ಲು ಬಡಿಲಿ. ಅಲ್ಲ ನೋಡು, ಗಂಡನ ಕುಡಿಯಾಕ್ ಬಿಟ್ಟು ಏನ್ ಮಾಡಾಕತ್ತಿತ್ತಂತ. ಇದು ಏನ್ರ ಕುಡಿಗಿಡಾಕತ್ತಿತ್ತ ಹೆಂಗ? ಮತ್ತ ಅಲ್ಲ ಕುಡ್ದಷ್ಟು ಅವ್ನು ಬೀಳುವಷ್ಟು ಕೈ ಬಿಟ್ಟತಂದ್ರಿ ಇದು. ತಿಳಿದ ಮಾತಾಡ್ತೀಯ, ತಿಳಿಲಾರ್ದ ಮಾತಾಡಕತ್ತೀಯ. ಹುಷೇನಿ ಬುದ್ಗೇಡಿ ನಿನ್ನ. ಮತ್ತ ಏನ್ ತಗೊಂಡ್ ಹೊಡಿಲ್ಲ ಅಂತ ನನಗೆ ಗೊತ್ತಾಗೋಲ್ತ. ಅಲ್ಲ ಅವ್ನ್ ಕೈ ಬಿಡಾಕೇನ್ ಸಣ್ಣ ಹುಡುಗನವ? ಹಂಗ ದಿನ ಕುಡ್ದು ಬರ್ತಿದ್ನಲ್ಲ, ನೀ ಕೈ ಬಿಡ್ತಿದ್ದೆ, ನಾ ಬಿಡ್ತಿದ್ನೆ. ಆದ್ರ ಹೊಲದ ಚಾಳಿ ಕಲ್ಲು ಹಾಕಿದ್ರ ಹೋಗತ್ತೇನ ಅಂತೇಳಿ ಹೇಳ್ತೀನೋ ಚಾಳಿ ಹೋಗುದಿಲ್ಲದು. ಬಿಟ್ಟಂಗ್ ನಾಟಕ ಮಾಡಿ ಆ ಹುಡುಗಿನ ಲಗ್ನ ಆಗಿ ನಮ್ಮನ್ನು ನಂಬಿಸಿ ರೊಕ್ಕ ಇಸ್ಕೊಂಡು ಅಷ್ಟು ದೂರ ಹೋಗಿ ಪರೂರ್ನ್ಯಾಗ ಕುಡಿ ಕೆಲಸ ಏನೈತಿ? ಏನ ಚಟದ ಪೂರ್ತಿಲ್ಲ ಅಷ್ಟು ಇವಂಗ ತಿಂಡಿತ್ತಂದ್ರ ಏನೋ ಒಂದ್ ಗುಟ್ಟು ಕುಡ್ದು ಕೈ ಬಿಟ್ಟ ಅಂದ್ರ ಈ ನಮ್ಮನೆ ಕುಡ್ದು ತಿರುವಾಡಿ ಬಿದ್ದು ಅಲ್ಲಿ ಹುಡುಗಿ ಕಂಗಾಲಾಗಿ ಹತ್ಕೊಂತ ಫೋನ್ ಹಚ್ಚೈತಂದ್ರ ವಿಚಾರ ಮಾಡಿ ನೀನು. ಯೋರಿ ಅವ್ ಬಿದ್ದಾನ ಎದ್ದಾನ ಏನ್ ನೋಡಕ್ ಹೋಗಿರೇನ? ಇದು ಏನ್ ಗಾಬರಿ ಆಗಿಲ್ಲ, ಫೋನ್ ಹಚ್ಚೈತೆ ಯಾರಿಗ್ ಗೊತ್ತ? ಮನುಷ್ಯರ ಜಾತಿನ ಅಲ್ಲ ಬಿಡು ನೀವು, ಮನುಷ್ಯರ ಜಾತಿಗೆ ಸೇರಿಲ್ಲ ನೀವು ತಾಯಿ ಮಗ. ಮತ್ತೆ ಅಳದ್ ಕೇಳಿದ್ರ ಕಳ್ಳ ಚುರ್ರ ಅಂತತಿ. ಈಗ ಅವ್ರವ್ಗೂ ಹಂಗ ಫೋನ್ ಹಚ್ಚಿಲ್ಲ ಅಂತ ತಿಳ್ಕೊ. ಅವ್ರ ಅಣ್ಣಗದು ನಾಳೆ ಬೂಟ್ ತಗೊಂಡ್ಬರ್ತಾರ ತಡಿ ಓಸ್ರು. ಅವಾಗ ಏನ್ ಮಾತಾಡ್ತೀರ ತಾಯಿ ಮಗ? ಮಾತಾಡ್ರಿ. ನನ್ನ ಈ ಉಸಾಬ್ರಿಗೆ ಎಳದ್ರ ಮಾತ್ರ ಇಬ್ರಿಗೆ ಬೀಳ್ತಾವ್ ಕಡತ. ಅಯ್ಯೋ ದೇವ್ರಿ, ಏನ್ ಮಾಡ್ತಾನ ಏನ ಈ ಬಡೆ? ಯಾಕೆ ಹಿಂಗ್ ಮರ್ಯಾದೆ ತೆಗಿತಾನ ಏನತ್ತಾಗಂತ ನನತ್ತಾಗ. ಅಲ್ಲ ಇವ್ ಎಷ್ಟು ಕುಡಿ ಚಟ ತಗೊಂಡಿರ್ಬೇಕವ ಅಂತ ನಾನು ಹೋದೂರ ಯಾಕೆ ಹಿಂಗ ಮಾಡ್ಬೇಕು? ಮಂದಿ ಆಡ್ಕೊಂಡಾಗು ಹಂಗ ಯವ್ವ ನಾವಲ್ಲೆವ ಯವ್ವ ಆತಾಗ ಮೊದಲ ಇವ್ನ ಯಾಕೆ ಮಾಡ್ಕೊಂಡೆ ಅಂತ ಮನ್ಯಾಗ ಹೊತ್ತುರಿತಾರ. ಏನ್ ಈ ವಿಚಾರ ಅಲ್ಲಿ ಗೊತ್ತಾತಂದ್ರೆ ಮುಗಿದು ಹೋದ್ಕತಿ. ರೀ ಅವ್ರ ಅಣ್ಣ ಅವ್ರ ಅತ್ತಿಗೆಮ್ಮ ಅಲ್ಲೇ ಹೋಗ್ಯಾರ ಅಂದಿದ್ದಿಲ್ಲ ಆಕೆ. ಅಯ್ಯೋ ದೇವ್ರಿ, ಅಪ್ಪಿ ತಪ್ಪಿ ಅವ್ರಿಗೆ ಫೋನ್ ಹಚ್ಚಿಚಾಳು ಬೀದ್ಯಾಗ ನಿಂತೇನೆ ಅಂತೇಳಿ ಮೊದಲಕ್ಕಿ ಫೋನ್ ಹಚ್ಚಿ ಹತ್ತಾಕೊಬ್ರ ಅಂತ ಹೇಳ್ರಿ. ಅಂದ್ರೆ ಏನ್ ಮಾಡ್ಬೇಕಿ? ಬೆಳತನ ರೋಡ್ನಾಗ ಕೊಳಿಬೇಕನ ಅಕ್ಕಿ? ಅಯ್ಯೋ ದೇವ್ರೆ, ಹಂಗಂತ ಫೋನ್ ಹಚ್ಚಿ ಕರೆಯಕತ್ತೆ. ನನ್ನ ಮಗನ್ ಮರ್ಯಾದೆ ಏನಕತಿ? ಎಲ್ಲ ಐತಿ ಮರ್ಯಾದಿ ನಿನ್ನ ಮಗ್ಗ. ಮತ್ತು ಬೂಟ್ಲೆ ಹೊಡಿಬೇಕು ನಿಮ್ಮನ್ನ ತಾಯಿ ಮಗನ್ನ ಮರ್ಯಾದೆ ಅಂತ. ಅನಾಥ ಪಾಪ ಹುಡುಗಿಯರು ಒಬ್ಬಂಟಿಗೆ ನಿಂತತಿ. ಗೊತ್ತು ಗುರಿ ಇಲ್ದೇ ಇರೋ ಊರಾಗ ಭಾಷೆ ಅಲ್ಲ, ಜನ ಅಲ್ಲ, ಏನಪ್ಪಾ ಅದ್ರ ಪರಿಸ್ಥಿತಿ ಅಂತ ನಾ ಹಿಂಗ ಯೋಚನೆ ಮಾಡಾಕತ್ತೀನಿ. ನಿನಗ ನಿನ್ನ ಮಗನ್ ಮರ್ಯಾದೆ ಹತ್ತೈತಿ. ಎಲ್ಲೈತಿ ನಿನ್ ಮಗನ್ ಮರ್ಯಾದಿ? ಮಗಗ್ ಮರ್ಯಾದೆ ಐತಿ. ಅವಂಗ ಚೀತು ನಾಚಿಗೆ ಬರ್ಬೇಕು. ಅವಂಗ ನೀನ್ ಅವ್ನ ಪರ ವಹಿಸ್ಕೊಂತೀನಿ, ನಿನಗ್ ನಾಚಿಗೆ ಬರ್ಬೇಕು. ಒನ್ನೆಕ್ಕ ಊರಾಗ ಕಿಮ್ಮತ್ ಕೊಡ್ತಾರ ಅವಂಗ, ಕುಡ್ಸೊಳೆ ಮಗ ಅಂತಾರ. ಅಂತ ಊರಾಗ ಎಲ್ಲಿ ಕನ್ನೆ ಹುಟ್ಲಾರ್ದಕ್ಕ ಆ ಹುಡುಗಿನ ಮಾಡ್ಕೊಂಬಂದಾನ ಹೋಗಿ. ಅವ್ನ್ ಮರ್ಯಾದಿ ಇನ್ನು ಒಂದ ಮಾತಾಡಿದಿ ನನ್ನ ಮುಂದೆ ನಿಂತಂದ್ರ ತುಳಿದು ಬಿಡ್ತಾನೆ ನಿನ್ನ. ನಡಿ ಎದ್ದನ್ ನಡಿ, ಮನುಷ್ಯತ್ವದ ನಾಯಿ ನೀನ ನಡಿ. ಹೋಗ್ರಿ. ಎಂತ ಕೆಟ್ಟ ಹೆಣ್ಣು. ಅಲ್ರಿ ಫೋನ್ ಎಬಸ್ರಿ. ಯಾಕೆ ಹಚ್ಚಾಳ ಏನೋ ಒಂದ್ಸಲ ಎಬಸ್ರಿ, ಹಂಗ್ ಮಾಡ್ಬೇಡ್ರಿ. ಎಬ್ಸಂಗಿಲ್ಲ ಅಂದ್ರೆ ಎಬ್ಸಂಗಿಲ್ಲ ನೋಡ್ರಿ.
ಆಕೆ ಹಂಗೆ ತಲೆ ತಿನ್ನಕ್ಕೆ ಹಚ್ಚಿದ್ಲ ಅಂದ್ರೆ ಇಟ್ಟು ಬಿಡ್ರಿ ಬೇಡ ಅನ್ನಂಗಿಲ್ಲ. ಆದ್ರೆ ರಾತ್ರಿ ಯಾಕೆ ಹಚ್ಚಾಳ ನನ್ನ ಮಾತು ನೋಡ್ರಿ. ಯಾರೋ ಅಪರಿಚಿತರೆ ಫೋನ್ ಮಾಡಿದ್ರೆ ನಾವು ಯಾಕೆ ರಿಟರ್ನ್ ಕಾಲ್ ಮಾಡ್ತೀವಿ. ಇನ್ನೋರು ನಿಮ್ಮ ತಂಗಿ ಹಂಗೆ ಮಾಡ್ಬೇಡಪ್ಪಿ. ಹಚ್ಚಿ ಫೋನ್ ಹಚ್ಚಿ. ಹಲೋ ಅಣ್ಣ ಹೇಳು. ಅಣ್ಣ ಇವರು ರೋಡ್ನ ಬಿದ್ದುಬಿಟ್ಟಾರಣ್ಣ ವಿಚಿತ್ರವಾಗಿ ಕುಡ್ದು. ನನಗೆ ಎಲ್ಲಿ ಹೋಗ್ಬೇಕು ಏನು ಮಾಡ್ಬೇಕು ಗೊತ್ತಾಗವಲ್ತು. ಇಲ್ಲಿನ್ನೂ ಹೋಟೆಲ್ನ ರೂಮನ್ನು ಮಾಡಿಲ್ಲ ನಾವು. ಅಣ್ಣ ಏನು ಮಾಡ್ಬೇಕೀಗ? ಏನ್ ಮಾಡ್ಬೇಕು ಎಲ್ಲ ನಾನು ಕೇಳೇ ಮಾಡ್ತೀಯಲ್ಲ, ಮತ್ತೆ ಅದಕ್ಕೆ ನಾ ಹೇಳ್ದಂಗೆ ಮಾಡ್ತಿ. ಅಲ್ಲ ನನಗೆ ಗೊತ್ತಿತ್ತು ನೀ ಅವ್ನ ಮದುವೆ ಮಾಡ್ಕೊಂಡಿ ಅಂದ್ರೆ ಇವತ್ತಲ್ಲ ನಾಳೆ ಬೀದಿಗೆ ಬೀಳ್ತಿ ಅಂತೇಳಿ. ಆದ್ರೆ ಅದು ಇಷ್ಟು ಗಡ ಅಂತ ಗೊತ್ತಿದ್ದಿಲ್ಲ ಬಿಡು ನನಗೆ. ಇಷ್ಟು ದೌಡಾಕೈತಿ ಈ ಕೆಲಸ ಅಂತ ಮಾಡಿದ್ದಿಲ್ಲ. ಎಲ್ಲದನವ ಗೊತ್ತಾಗಲ್ಲ ಒಂದು ಸ್ವಲ್ಪ ತಿಳುವಳಿಕೆ. ಮತ್ತು ಮದುವೆ ಮಾಡ್ಕೊಂಡನ ದೊಡ್ಡ ಲವ್ ಮಾಡಿ ಮತ್ತೆ ಹೆಂಡತಿನ ಹೆಂಗೆ ನೋಡ್ಕೋಬೇಕಂತ ಗೊತ್ತಿಲ್ಲನ. ಅನ್ಬಸ್ ಹೋಗಿ ಅಲ್ಲಿ ಈಗ ಹಿಂದಿಂದ. ಅಣ್ಣ ಎಷ್ಟದಿಯಲ್ಲ ತಂಗಿ ಅನ್ನೋದಿಲ್ಲಲ್ಲ, ಈ ಟೈಮ್ನಾಗೂ ದ್ವೇಷ ಸಾಧಿಸ್ತಿ. ಬ್ಯಾಡ್ ಅಂತ ಅಷ್ಟು ಬಡ್ಕೊಂಡ್ರು ಮದ್ವಿ ಮಾಡ್ಕೊಂಡಿ. ಈಗ ಹಂಗಾಗೈತಿ ನನಗೆ ಹಿಂಗಾಗೈತಿ, ಯಾರು ಇಲ್ಲಿಲ್ಲೇ ಒಬ್ಬೇಕೆ ನಿಂತಾನಿ ಅಂದ್ರ ಅಲ್ಲೇ ನಿಂದ್ರ ಬರ್ತೀನಿ. ಎಲ್ಲಿ ನಿಂತಿಯಲ್ಲ ಅಲ್ಲಿದು ಲೊಕೇಶನ್ ಕಳಿಸ್ ನನಗೆ, ಬರ್ತೇನೆ ಸೀದಾ. ಒಂದು ಸ್ವಲ್ಪ ನಿನ್ನ ಗಂಡನ ಕರ್ಕೊಂಡು ಕುಂದ್ರು. ಅವನಿಗೆ ಐತೆ ಅವನಿಗೆ ಯಾಕೆ ಏನಾತಂತ? ಎಗ್ಳರೇ ಕುಡ್ದಾನಂತ, ಕಂಟಮಟ ಕುಡ್ದು ರೋಡ್ನೇ ಬಿದ್ದಾನಂತ. ಈಕಿ ನಿಂತಾಳಂತ. ಎಲ್ಲಿ ಹೋಗ್ಬೇಕು ಏನು ಮಾಡ್ಬೇಕು ಗೊತ್ತಾಗ್ಲಾರ್ದ ಓಡೋಗಿ ಮದ್ವಿ ಮಾಡ್ಕೊಂಡ್ರೆ ಹೆಂಗೈತಿ ನೋಡಿ ಹೊಡ್ತಾ. ಅದಕ್ಕೆ ಹೇಳೋದ ಹಿರಿಯರು ತೋರಿಸ್ತಿಲ್ ಮಾಡ್ಕೋಬೇಕಂತೇಳಿ. ತಾವ ಮಾಡ್ಕೊಂಡ್ರು ಒಂದು ಒಳ್ಳೆ ಹುಡುಗನಾರ ಸೆಲೆಕ್ಟ್ ಮಾಡ್ಕೊಂಡಾಳ, ಅದೂ ಇಲ್ಲ. ಇಂಥವ್ನ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಮದ್ವಿ ಮಾಡ್ಕೊಂಡಾಳ. ಅವ್ನು ಕುಡಿತಾನ ಜೂಜಾಡ್ತಾನ ಹಂಗ ಹಿಂಗಂತ ಎಷ್ಟು ಹೇಳಿದ್ರು ಪಾರ್ವತಿಯವ್ರ ಮೇಲೆ ಚೀರಾಡಿದ್ಲ. ನಾವು ಹೇಳೋದೇ ಏನು ಸುಳ್ಳು ಹೇಳ್ತೇವೇನ ಯಾವ ಕೇಳ್ತೇವೆ ಅನ್ನಂಗೆ ಮಾಡಿದ್ರ. ನೋಡ್ ನಮ್ಮವನು ಇದ್ರಾಗ ಶಾಮಿಲ್ ಅದಾಳ. ಆಕೆ ನೀನು ಹೊರತಲ್ಲ ಎಲ್ಲ ಗೊತ್ತೈತಿ ನನಗೆ. ಈಗ ರೂಮನ್ನು ಮಾಡಿಲ್ಲ, ಆಕಿನ ತಗೊಂಡು ಆ ರೋಡ್ನ್ಯಾಗ ನಿಂತಾನಂತ. ಅಲ್ಲ ಈಗ ತಡಿ ನಿಂತಾನ ಅನ್ನಕ್ಕೆ ಏನು ಬಿದ್ದ ನಾವು ಕುಡ್ದು ಆಕೆ ನಿಂತಾಳ. ಎಲ್ಲಿ ಹೋಗ್ಬೇಕು ಏನು ಮಾಡ್ಬೇಕು? ಈಗ ನಾವು ಇಲ್ಲದೇವಿ ಫೋನ್ ಮಾಡ್ಯಾಳ. ಒಂದು ವೇಳೆ ಅವ್ರಿಬ್ರೇ ಬಂದಿದ್ರ ಹನಿಮೂನಿಗೆ, ಬೇರೆ ಯಾವ್ದಾರ ಊರಿಗೆ ಹೋಗಿದ್ರ, ಅಲ್ಲಿ ಹಿಂಗಾಗಿದ್ರ ಹೇಳ ಏನು ಮನುಷ್ಯ ಅದನಂತ ನನ್ನ ತಗ. ಹೌದನ? ಕರ್ಕೊಂಬರಕ್ ಹೋಗ್ಬೇಕಾ ಈಗ? ಹಂಗಾರೆ ಅರವಿಂದನ್ ಎಬ್ಸ್ಲಿ, ಅವ್ನು ಕರ್ಕೊಂಡು ಹೋಗ್ರಿ. ಒಬ್ಬರೇ ಯಾಕೆ ಹೋಗ್ತೀರಿ? ಬೇಡ ಅಪ್ಪ ಅವ್ರ ಪಾಡಿಗೆ ಅವ್ರು ಅದಾರ. ಅವ್ರನ್ನ ಯಾಕೆ ನಾವು ಡಿಸ್ಟರ್ಬ್ ಮಾಡ್ಬೇಕು? ಇಲ್ಲಿ ನನ್ನ ತಂಗಿ ಇದಕ್ಕೆ ನಾನು ಯಾಕೆ ಸುಮ್ಮನೆ ಅವ್ರಿಗೆ ತೊಂದರೆ ಕೊಡ್ಲಿ? ಬೇಡ, ಅವ್ರು ಬಂದಿರೋದು ಹನಿಮೂನಿಗೆ ಎಂಜಾಯ್ ಮಾಡ್ಬೇಕಂತ. ನನ್ನ ಹಣೆ ಬರ ಸರಿ ಇಲ್ಲಂದ್ರೆ ಯಾರೇನು ಮಾಡೋಕ್ಕಾಗತ್ತಿ? ನಾ ಹೋಗಿ ಬರ್ತೀನಿ ತೋ. ತಡಿಪ್ಪ, ನಾನು ಬರ್ತೇನೆ. ಹಂಗಾರೆ ನೀವು ಒಬ್ಬರ ಹೋಗೋದು ಬೇಡ, ನಂಗೆ ಸಮಾಧಾನ ಆಗಂಗಿಲ್ರಿ. ನಿಮ್ಮನ್ನು ಕಳಿಸಿ. ಬೇಡ ಮತ್ತೆ ನೀ ಯಾಕೆ ಬರ್ತಿ? ನಾನೇನು ಹೊಡೆದಾಡಕ್ ಹೊಂಟೇನಿ ಅಲ್ಲಿ, ಆಕಿನ ಕರ್ಕೊಂಬರಕ್ ಹೊಂಟೇನಿ. ಆದರೂ ಬರ್ತೀನಿ ರೀ. ಒಳ್ಳೇದತ್ ಬಾ, ನೀನು ಬಾ. ನನಗಂತೂ ಆಕಿನ ಮಾತಾಡ್ಸಕ್ಕೂ ಮನಸ್ಸಿಲ್ಲ. ಏನೋ ಅನಿವಾರ್ಯ ಈ ಟೈಮ್ನಾಗ ಒಂದು ಹೆಣ್ಣುಡುಗಿ, ಆಕಿ ನಮ್ಮ ತಂಗಿ ಅನ್ನೋದಕ್ಕಿಂತ ಒಂದು ಹೆಣ್ಣುಡುಗಿನ ಈ ಪರಿಸ್ಥಿತಿ ಒಳಗೆ ಬಿಡಬಾರ್ದಂತ ಹೊಂಟೇನಿ. ನೀನೇ ಮಾತಾಡ್ಸು ಬಾ. ಚೂಡಿದಾರ ಹಾಕೊಂಡ್ಬರ್ತೀನಿ. ನಂದು ಶರ್ಟ್ ಕೊಡಿಲಿ, ಹಾಕೊಂತೀನಿ. ಪಾಪ ನನ್ನ ಹಳೆಯ ಮಸ್ತ್ ಡೆಕೋರೇಷನ್ ಮಾಡಿಸಿದ್ದ. ನಮ್ಮ ಅಕ್ಕ ನಮ್ಮ ಮಾವ ಚಂದಿರ್ಲಿ ಅಂತೇಳಿ. ಇರ್ಲಿ ಹಣೆ ಬಾರ ಸರಿ ಇರ್ಬೇಕಲ್ಲ ಎಲ್ಲದಕ್ಕೂ. ಯಾರು ಬರ್ದ? ಥೂ ದರಿದ್ರದವನ, ನೀನು ಮಾಡ್ಕೊಂಡು ಮುಂಡೆ ಮಗನೇ, ನೀನು ಮಾಡ್ಕೊಂಡು ನನಗೆ ಸಾಕಾಗಿ ಹೋಗೈತಿ. ನೀನು ಅಂಥದನ್ನು ಕಟ್ಕೊಂಡೆಲ್ಲ ನನ್ನ ಚಪ್ಪಲಿ ತೊಗೊಂಡು ನಾ ಹೊಡ್ಕೋಬೇಕು. ನಾನು ಏನೋ ದೊಡ್ಡ ನಮ್ಮ ಅಣ್ಣನ ಇದ್ರೆ ಹಂಗಾಗ್ಬೇಕು ಹಿಂಗಾಗ್ಬೇಕಂತ ನಾ ಅನ್ಕೊಂಡೆ. ಕಡೆಗೆ ಫೋನ್ ಹಚ್ಚಿ ನಮ್ಮ ಅಣ್ಣನ ಕಾಲು ಬೀಳಂಗೆ ಆಯ್ತು ನನ್ನ ಹಣೆ ಬಾರ. ಥೂ ನಿನ್ನ ಜನ್ಮಕ್ಕೆ ಎಷ್ಟು ನಾಚಿಕೆ ಆಗ್ಬೇಕು. ನೀನು ಮಾಡ್ತೀನಿ ತಡಿ, ನೀನು ನಾಯಿಗತ್ತೆ ಇಲ್ಲೇ ಬಿಟ್ಟೋಕ್ಕೇನು. ಥೂ ಮಾತಾಡ್ಬೇಡ ರೀ, ಸಿಟ್ನಾಗ ಮಾತಾಡ್ಬೇಡ್ರಿ. ಮೊದಲೇ ಪಾಪ ಬೇಜಾರಾಗೈತಿ. ಇಂಥ ಟೈಮ್ನಾಗ ನೀವು ಸಿಟ್ ಮಾಡಿದ್ರೆ ಎಲ್ಲಿ ಹೋಗ್ಬೇಕಕ್ಕೆ? ಸಮಾಧಾನ ಮಾತಾಡ್ರಿ. ಏನು ಸಮಾಧಾನವಾಗಿ ಮಾತಾಡೋದು? ಬಿದ್ದಿರೋದು ನೋಡೋಣ ಆಕಾರ ಹಾಕ್ಬೇಕಿಗೆ ನಾ ಬ್ಯಾಡ ಅಂದ್ರು ಅಷ್ಟು ಬಡ್ಕೊಂಡ್ರು ಇವ್ನು ಹೋಗಿ ಅದು ಏನು ನೋಡಿ ಲಗ್ನ ಆದ್ಲ ಏನು ನೋಡಿಲ್ಲ. ನಮ್ಮ ಹೊಟ್ಟೆ ಉರ್ಸಾಕ ಹೋಗು. ಕಾರಲ್ಲಿ ಪಾರ್ಕ್ ಮಾಡೀನಿ, ಕರ್ಕೊಂಬಾಕಿನ ಬೇಕಿನ. ಅವನ್ನ ಮಾತ್ರ ಕರ್ಕೊಂಬರ್ಬೇಡ. ಅಯ್ಯೋ ದೇವ್ರೆ, ಗಂಡನ ಇಲ್ಲೇ ಬಿಟ್ಟು ಹೋಗುದಾ? ಅಣ್ಣ ನೋಡಣ್ಣ ಇವ್ರು ಹೆಂಗೆ ಮಾಡ್ಯಾರ. ಅಣ್ಣ ನೀ ಬರ್ತೀಯ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ ನಾನು. ನಾನೇ ನೋಡೋದು, ನೀನೇ ನೋಡು ಕಟ್ಕೊಂಡಿಯಲ್ಲ. ನನಗೇನು ಕರ್ಮ ಅವ್ನು ನೋಡೋದು. ಅವ್ನು ನೋಡಿದ್ರೆ ನನ್ನ ಮೈ ಉರಿತಾಯ್ತು ನನಗೆ. ನಿನ್ನೂ ಮಾತಾಡ್ಸೋಕ್ಕೂ ನನಗೆ ಮನಸ್ಸಿಲ್ಲ. ಇದೇ ಪರಿಸ್ಥಿತಿ ಒಳಗೆ ಬೇರೆ ಯಾವ್ದಾರು ಹುಡುಗಿ ಇದ್ದಿದ್ರು ಬರ್ತಿದ್ದೆ. ಸುಮ್ಮನೆ ಏನು ಮನುಷ್ಯ ಗೊತ್ತಿದ್ದು ಒಂದು ವಯಸ್ಸಿಗೆ ಬಂದು ಹುಡುಗಿ ನಿಂಗೆ ಬಿಡಬಾರ್ದಲ್ಲ ಅಂತ ಬಂದಿದ್ದಷ್ಟೇ, ಮತ್ತೇನಿಲ್ಲ. ಬಂದು ಗಾಡಿ ಹತ್ತು, ಅಲ್ಲಿ ಪಾರ್ಕ್ ಮಾಡೀನಿ, ಹತ್ತು ಹೋಗೋಣ. ಯಾಕಣ್ಣ ಹಿಂಗಂತಿ? ನಿನ್ನ ಮನಸ್ಸಿನಾಗ ನನ್ನ ತಂಗಿ ಅನ್ನೋ ಪ್ರೀತಿ ಇರೋದಕ್ಕೆ ಬಂದಿ? ಯಾವ ಪ್ರೀತಿನೂ ಉಳ್ಕೊಂಡಿಲ್ಲ, ಉಳಿಸ್ಕೊಂಡೂ ಇಲ್ಲ. ಏನು ಒಂದ ಫೋನ್ ಮಾಡಿದಿ, ಕಂಡು ಬಿಟ್ಟು ಹೋಗೋದು ಬೇಡ ಅಂತಷ್ಟೇ. ಈ ನಿನ್ನ ಪರಿಸ್ಥಿತಿ ಒಳಗೆ ಬೇರೆ ಯಾವ ಹುಡುಗಿದ್ರು ಬರ್ತಿದ್ದೆ ನಾನು. ಏನ ಇಷ್ಟಕ್ಕೂ ನಿನ್ನ ಜೊತೆಗೆ ಮಾತಾಡಕ್ಕೆ ನಂಗೆ ಮನಸ್ಸಿಲ್ಲ. ಏನ ಬಂದ್ ಗಾಡಿ ಹತ್ತು ಬಡ ಇವತ್ತು ನನ್ನ ಕರ್ಮಕ್ಕೆ ನಿನ್ಗೊಂದಲ್ಲೇ ರೂಮ್ ಮಾಡಿ ಕೊಡ್ತೀನಿ, ಇರು. ಏನ ಅಣ್ಣ ನೀನ್ ಚುಚ್ಚಿ ಮಾತಾಡಿದ್ರೆ ನನ್ನ ಮನ್ಸಿಗೆ ಭಾಳ ನೋವಾಕಿತ್ತಪ್ಪ. ಬೇಕಾದಷ್ಟು ನೋವು ನೀನು ಮಾಡಿ ನನಗೆ. ಏನ ನಿನ್ನ ಜೊತೆಗೆ ಈಗ ನಂಗೆ ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ನಡಿ ಹತ್ತು ಗಾಡಿ ನಡೀತು. ಮೀನಾಕ್ಷಿ ಕರ್ಕೊ, ನಿನ್ನ ಗಂಡನ ಕರ್ಕೊ. ಬೇಡ, ಅಲ್ಲೇ ಬಿದ್ದಿರ್ಲಿ. ಬೆಳಗ್ಗೆ ಬೇಕಾದ್ರೆ ಬರಲಿ, ಬೇಡಾರು ಬಿಡ್ಲಿ. ನನ್ನ ಪಾಡಿಗೆ ನಾನು ಊರಿಗೆ ಹೋಗ್ತೀನಿ. ಮತ್ತೇನು ಮಾಡೋದು?
ಇಂಥದನ್ನ ಕಟ್ಕೊಂಡು ಇಲ್ಲಿಗೆ ಬಂದಲ್ಲ, ನನ್ನ ಬುದ್ಧಿಗೆ ನನ್ನ ಕೆರೆ ತೊಗೊಂಡು ನಾ ಹೊಡ್ಕೋಬೇಕು ಎದ್ದು ಬರಲಿ ನಿಷೇಧಾಗ ರಾತ್ರಿ ಎಲ್ಲ ರೋಡ್ನ್ಯಾಗ ಬಿದ್ದು ಇಂಥದನ್ನ ಯಾಕಾರ ಮದಿ ಮಾಡ್ಕೊಂಡೇನ. ಇವತ್ತು ನೀವು ಇಲ್ಲಿಲ್ಲ ಅಂದ್ರೆ ಬಗನ ನಾವ ಬೇರೆ ಊರಿಗೆ ಹೋಗಿದ್ರೆ ಅಲ್ಲಿ ನಮ್ಮ ಪರಿಸ್ಥಿತಿ ಏನಕ್ಕಿತ್ತು. ಹೆಂಡತಿ ಕಟ್ಕೊಂಡು ಹೆಂಡತಿ ಜೊತೆಗದಾಳ ನಾ ಪರಿಜ್ಞಾನ ಇಲ್ಲ, ಬಿದ್ದಿರ್ಲಿಲ್ಲ ರೋಡ್ನ್ಯಾಗ. ನಡಿಯಣ್ಣ, ಇಲ್ಲೇ ಬಿದ್ದು ಉಳ್ಳಾಡ. ಅಲ್ಲ ಆಗಿದ್ದಾಗ ಹೋತು, ಈ ಊರೆಲ್ಲ ಏನಲ್ಲ, ಇಲ್ಲಿ ಯಾಕೆ ಹಿಂಗೆ ಬಿಡ್ತಿ? ಕರ್ಕೊರೋ ಹೋಗ್ಲಿ. ಅತ್ಗೆಮ್ಮ ನಿಂಗೆ ಇವೆಲ್ಲ ಗೊತ್ತಾಗಲ್ಲ ಅತ್ಗೆಮ್ಮ, ಇಂಥವ್ರಿಗೆ ಹಿಂಗ ಮಾಡ್ಬೇಕು ನಡ್ರಿ. ಅಯ್ಯೋ ದೇವ್ರೇ, ಇವ್ರು ಮಾಡೋದಕ್ಕೂ ಅವ್ರು ಅನ್ನೋದಕ್ಕೂ ಸರಿಯಾಗೈತಿ.